ಎಸ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ಏನಾದರೂ ನೀವು 26,000 ಒಳಗಡೆ ಒಂದು ಬಜೆಟ್ ಕ್ಯಾಟಗರಿ ಒಂದು ಬೆಸ್ಟ್ ಫೋನ್ ನೀವು ಏನಾದರೂ ಸರ್ಚ್ ಮಾಡ್ತಾ ಇದ್ದೀರಾ, ಅದು 5G ಸೆಟ್ ಆಗಿತ್ತು ಅಂತಂದ್ರೆ ಈ Motorola Edge 50 ಕೂಡ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ನೀವೇನಾದರೂ ಒಂದು ಆಪ್ಷನೇಬಲ್ ಇಟ್ಕೋತೀನಿ ಅನ್ನೋಗಿತ್ತು ಅಂತಂದ್ರೆ, ಈ ಬ್ರ್ಯಾಂಡ್ ನಿಮ್ಗೆ ಇಷ್ಟಪಡ್ತೀರಾ ಅನ್ನೋಗಿತ್ತು ಅಂದ್ರೆ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಏನೆಲ್ಲ ವಿಶೇಷತೆ ಇದೆ ಈ ಫೋನಲ್ಲಿ ಅಂತ ನಿಮಗೆ 1 by 1 ತಿಳಿಸ್ಕೊಡ್ತೀನಿ ಅಂತೆ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು. ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ನ ಮಾಡಿ. ನೀವು ಮಾಡ್ತಕ್ಕಂಥ ಒಂದು ಲೈಕ್ ಕಮೆಂಟ್ಸ್ ಕೂಡ ನಮಗೆ ಸಖತ್ ಮೋಟಿವೇಟ್ ಆಗುತ್ತೆ. ನೀವು ಮಾಡ್ತಕ್ಕಂಥ ಸಪೋರ್ಟ್ಗಳು ಈ ರೀತಿ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಂತೆ. ಈ ಒಂದು ಫೋನ್ ಅಲ್ಲಿ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೋಬೇಕಪ್ಪ ಅಂತಂದ್ರೆ, ಈ ಒಂದು ಫೋನ್ ಲುಕ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು ಫೋನ್ ನಿಮಗೆ ಈ ಒಂದು ಬಜೆಟ್ ಒಳಗಡೆ ಕೂಡ ಯಾರು ಕೊಡಲ್ಲ. ಈ ಒಂದು ಫೋನ್ ಅಲ್ಲಿ ನಮಗೆ ಮೆಟಲ್ ಫ್ರೇಮ್ ನಮಗೆ ನೋಡಕ್ ಸಿಗ್ತಾ ಇದೆ, ಮತ್ತು ವೇಗನ್ ಲೆದರ್ ಕೂಡ ಈ ಒಂದು ಫೋನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ನೋಡಕ್ ಸಿಗ್ತಾ ಇದೆ. ಸೊ ಈ ಒಂದು ಫೋನ್ ನೀವು ಫ್ರಂಟ್ ಇಂದ ಹೇಳ್ಬೇಕಪ್ಪ ಅಂತಂದ್ರೆ, ಈ ಒಂದು ಫೋನ್ ಅಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಜೊತೆ ಕರ್ವ್ ಡಿಸ್ಪ್ಲೇ ಸಹ ನಾವು ಇಲ್ಲಿ ನೋಡಕ್ ಸಿಗ್ತಾ ಇದೆ, ಮತ್ತೆ ಗೋರಿಲ್ಲಾ 5 ಪ್ರೊಟೆಕ್ಷನ್ ಸಹ ನಿಮಗೆ ಒಂದು ಫೋನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಬ್ಯಾಕ್ ಸೈಡ್ ವೇಗನ್ ಲೆದರ್ ಜೊತೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಹ ನೀವು ಒಂದು ಫೋನ್ ಅಲ್ಲಿ ನೋಡ್ಕೋಬಹುದು. ಇನ್ನು ಬಾಟಮ್ ಅಲ್ಲಿ ನಮಗೆ Type-C ಚಾರ್ಜರ್ ಜೊತೆ ಮತ್ತೆ ಒಂದು ಡೆಡಿಕೇಟೆಡ್ ಯಾವುದೇ ರೀತಿ ಇಲ್ಲಿ ನಮಗೆ ಸ್ಲಾಟ್ ಒಳಗೆ ನಮಗೆ SD ಕಾರ್ಡ್ ನಮಗೆ ಅಪ್ ಟು ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಳಕ್ ಸಿಗಲ್ಲ. 2 ಸಿಮ್ ಟ್ರೇ ಮಾತ್ರ ನಾವು ಇಲ್ಲಿ ನೋಡ್ಕೋಬಹುದು. 2 ಸಿಮ್ ಕಾರ್ಡ್ ನ ನಾವು ಯೂಸ್ ಮಾಡ್ಕೋಬಹುದು. ಅದನ್ನ ಆಲ್ಮೋಸ್ಟ್ ಆಲ್ ಇದನ್ನ ಬಿಟ್ಟರೆ ನಮಗೆ ಮೈಕ್ ಮತ್ತೆ ಸ್ಪೀಕರ್ ನಮಗೆ ನೋಡಕ್ ಸಿಗ್ತಾ ಇದೆ. ಇನ್ನು ಈ ಒಂದು ಫೋನ್ ಈ ಲುಕ್ ಡಿಸೈನ್ ಅಂತೂ ನಾವು ಹೇಳಕ್ಕೆ ಇಲ್ಲ, ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಈ ಫೋನ್ ನೋಡಿದ ತಕ್ಷಣ ನಮಗೆ ಅರ್ಥ ಆಗ್ಬಿಡುತ್ತೆ. ಮತ್ತೆ ಈ ಒಂದು ಫೋನ್ ಅಲ್ಲಿ 6.7 ಇಂಚಸ್ ನ ಫುಲ್ HD ಪ್ಲಸ್ POLED ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಸಹ ಇಲ್ಲಿ ಫೋನ್ ಅಲ್ಲಿ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. HDR10+ ಕೂಡ ಈ ಒಂದು ಫೋನ್ ಅಲ್ಲಿ ನೋಡಕ್ ಸಿಗ್ತಾ ಇದೆ. ಅದು ಕೂಡ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. 1600 ನೀಟ್ಸ್ ಬ್ರೈಟ್ನೆಸ್ ನ ಇಲ್ಲಿ ನಮಗೆ ಫೋನ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಒಂದು ಈ ಫೋನ್ ಅಲ್ಲಿ ಯಾವುದೇ ರೀತಿ ಕಡಿಮೆ ಅಂತ ಅನಿಸ್ಲಿಲ್ಲ. ನಮಗೆ ಸಾಕು 1200 1300 ಕೊಟ್ರೆ ಅದಕ್ಕಿಂತ ಇನ್ನು ಹೆಚ್ಚಿಗೆ ನಾವು ಏನು ಎಕ್ಸೆಪ್ಟೇಷನ್ ಇಟ್ಕೊಳ್ಳಲ್ಲ. ನಾವು ಔಟ್ಡೋರ್ ಎಕ್ಸ್ಪೀರಿಯನ್ಸ್ ನಮಗೆ ಸಾಕತ್ತಾಗಿ ಯೂಸ್ ಮಾಡ್ಕೋಬಹುದು. ಇನ್ನು ಈ ಒಂದು ಫೋನ್ ಒಳಗಡೆ ನಮ್ಗೆ 1600 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಕೊಡ್ತಾ ಇರೋದ್ರಿಂದ ಒಂದು ಬೆಸ್ಟ್ ಆಪ್ಷನ್ ಕೂಡ ನಮ್ಗೆ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಹಾನೆಸ್ಟ್ ಒಪಿನಿಯನ್ ಪ್ರಕಾರ ಅನಿಸ್ತಾ ಇದೆ. ನೀವು ಒಂದು ಫೋನಲ್ಲಿ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ನೋಡ್ಕೊಂಡಾಗ 8GB ಮತ್ತೆ 256 GB ಸ್ಟೋರೇಜ್ ನೋಡ್ತಾರೆ. ಅದು ಕೂಡ ಇಲ್ಲಿ ನಮಗೆ ಫೋನ್ ಲಾಂಚ್ ಆಗಬೇಕಾದ್ರೆ ಈ ಒಂದೇ ವೇರಿಯಂಟ್ ನಮಗೆ ಲಾಂಚ್ ಆಗಿದೆ. ನೆಕ್ಸ್ಟ್ ನೋಡೋಣ, ಈ 12GB ಕೂಡ ಅವೈಲೇಬಲ್ ಇರ್ಬೋದೇನೋ, ಬಟ್ ಗೊತ್ತಿಲ್ಲ. 8 to 256GB ಮಾತ್ರ ಈ ಒಂದು ಫೋನಲ್ಲಿ ನಿಮಗೆ ಪ್ರೆಸೆಂಟ್ ನಮಗೆ ನೋಡಕ್ ಸಿಗ್ತಾ ಇದೆ. ಇನ್ನು ಮತ್ತೆ ಸ್ಟೋರೇಜ್ ಟೈಪ್ ನ ನೋಡ್ಕೊಂಡಾಗ LPDDR4X ರ್ಯಾಮ್ ನೋಡ್ತಾ ಇದೀವಿ. UFS 2.2 ಸ್ಟೋರೇಜ್ ನೋಡ್ತಾ ಇದೀವಿ. ಸ್ಟೋರೇಜ್ ನಮಗೆ 3.0 ಅಟ್ಲೀಸ್ಟ್ 4.0 ಕೊಟ್ಟಿದ್ರು ಕೂಡ ಏನು ಚೆನ್ನಾಗಿರ್ತಿದೆ. ಹೆವಿ ಪವರ್ಫುಲ್ ಸ್ಟೋರೇಜ್ ಆಗ್ತಾ ಇತ್ತು, ಬಟ್ 2.2 ಸ್ಟೋರೇಜ್ ಇದು ಪರವಾಗಿಲ್ಲ. ಈ ಒಂದು ಸ್ಟೋರೇಜ್ಗೆ ಇಟ್ಸ್ ಓಕೆ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಈ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್ ನೋಡ್ತಾ ಇದೀವಿ. ಈ ಪ್ರೈಸ್ಗೆ ಒಳ್ಳೆ ಪವರ್ಫುಲ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಅಷ್ಟಲ್ಲದೆ ಅಂತೂ ಸ್ಕೋರ್ ನೋಡ್ಕೊಂಡಾಗ 7,10,000 ಕೂಡ ಇಲ್ಲಿ ನಮಗೆ ಸ್ಕೋರ್ ಸಹ ನಮಗೆ ನೋಡಕ್ ಸಿಗ್ತಾ ಇದೆ. ಇದಕ್ಕಿಂತ ಇನ್ನು ಈ ಪ್ರೈಸ್ ಪ್ಲಸ್ ಪಾಯಿಂಟ್ ಅಲ್ಲಿ ಇನ್ನು ಕೂಡ ನಮಗೆ ಬೇಕಾಗಿತ್ತು, ಬಟ್ ಸ್ಕೋರ್ ಇಟ್ಸ್ ಓಕೆ. ಈ ಒಂದು ಫೋನಲ್ಲಿ ಒಂದು ಒಳ್ಳೆ ಒಂದು ಗೇಮ್ ಕೂಡ ನಾವು ಎಕ್ಸ್ಪೀರಿಯನ್ಸ್ ನ ಕಾಣಬಹುದು. ಒಂದು ಅಲ್ಟ್ರಾ HDR10+ ಅಲ್ಲಿ ಕೂಡ ಈ ಒಂದು ಗೇಮ್ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗುತ್ತೆ. ಅಂದ್ರೆ ಅಲ್ಟ್ರಾ ಸೆಟ್ಟಿಂಗ್ ಅಲ್ಲಿ ಕೂಡ ನಾವು ಆಡ್ಕೋಬಹುದು. ಯಾವುದೇ ಲ್ಯಾಗ್ಸ್ ಇರಲ್ಲ, ಯಾವುದೇ ಸ್ಲೋ ಅಂತ ನಮ್ಗೆ ಅನ್ಸಲ್ಲ. ಬಟ್ ಈ ಒಂದು ಫೋನಲ್ಲಿ ಗೇಮ್ಗೆ ಒಂದು ಈ ಪ್ರೈಸ್ಗೆ ಈ ಸ್ನ್ಯಾಪ್ಡ್ರ್ಯಾಗನ್ಗೆ ಈ ಒಂದು ಅಲ್ಟ್ರಾ ಸೆಟ್ಟಿಂಗ್ ಅಲ್ಲಿ ನೀವು ಆರಾಮಾಗಿ ಈ ಎಕ್ಸ್ಪೀರಿಯನ್ಸ್ ನ ಪಟ್ಕೋಬಹುದು. ಇನ್ನು ಈ ಒಂದು ಫೋನ್ ನಮಗೆ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಬೇಕಪ್ಪ ಅಂದ್ರೆ, ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 50 MP ಇರುತ್ತೆ. ಅದು ಕೂಡ 1.8 ಅಫರ್ಸ್ ಇರೋಡೆ ಈ ಒಂದು ಫೋಟೋಸ್ ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಬೆಸ್ಟ್ ಕ್ವಾಲಿಟಿ ಫೋಟೋಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಒನ್ ಆಫ್ ದ ಬೆಸ್ಟ್ ಫೋನ್ ಕ್ಯಾಮ್ರಾ ಅಂತ ಹೇಳ್ಬೋದು. ಈ ಒಂದು ಮೇನ್ ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ಯಾಮ್ರಾ ಬರುತ್ತೆ 13 MP ನ ಅಲ್ಟ್ರಾ ವೈಡ್ ಆಗಿರುತ್ತೆ. 10 MP ನ ಟೆಲಿಫೋಟೋಸ್ ಲೆನ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಟೆಲಿಫೋಟೋ ಲೆನ್ಸ್ ಅಲ್ಲಿ ಫೋಟೋ ಶಾಟ್ ಆಗಿತ್ತು. ಇನ್ನು ಆಲ್ಮೋಸ್ಟ್ ಆಲ್ ಇಲ್ಲಿ 3x ವರೆಗೂ ಕೂಡ ನಾವು ಝೂಮಿಂಗ್ ನ ಕಾಣ್ತಾ ಇದೀವಿ. ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ನಾವು ಇಲ್ಲಿ ಈ ಒಂದು ಫೋನ್ ಒಳಗೆ ನಾವು ನೋಡ್ಕೋಬಹುದು. ಇನ್ನು ವಿಡಿಯೋ ಕ್ವಾಲಿಟಿ ಬಂದಾಗ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ನಿಮಗೆ 4K ಸಪೋರ್ಟ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ಅಂತೂ ನಮಗೆ ವಾಯ್ಸ್ ಸ್ಟೆಬಿಲೈಸೇಷನ್ ನಮಗೆ ಸಪೋರ್ಟ್ ಮಾಡೋದ್ರಿಂದ ಒಂದು ನೆಕ್ಸ್ಟ್ ಲೆವೆಲ್ ವಿಡಿಯೋ ಕ್ವಾಲಿಟಿ ನಮಗೆ ಇದರೊಳಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಹುದು. ಇನ್ನು ಈ ಫೋನ್ OS ವಿಚಾರಕ್ಕೆ ಬಂದಾಗ ಔಟ್ ಆಫ್ ದ ಬಾಕ್ಸ್ Android 14 OS ನೋಡ್ತಾ, ಅದು ಕೂಡ Hello UI ನ ನೋಡ್ತಾ ಇದೀವಿ. ಇನ್ನು ಈ ಫೋನ್ ಅಲ್ಲಿ 2 ವರ್ಷಗಳ ಕಾಲ OS ಅಪ್ಡೇಟ್ ಮತ್ತೆ 3 ವರ್ಷಗಳ ಕಾಲ ಸೆಕ್ಯೂರಿಟಿ ಪ್ಯಾಚ್ ಅಪ್ ನಿಮಗೆ ಈ ಫೋನ್ ಅಲ್ಲಿ ಸಿಗ್ತಾ ಇದೆ. ಕ್ಲೀನ್ OS ಅಂತ ಹೇಳ್ಬೋದು. ಯಾವುದೇ ರೀತಿ ಬ್ರಾಡ್ಬ್ಯಾಂಡ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಯಾವುದೇ ರೀತಿ ಈ ಇಲ್ಲಿಗಲ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಬೇದಿರೋ ಅಂತ ಹೇಳಂಗಿಲ್ಲ. ಒಂದು ಕ್ಲೀನ್ OS ಅಂತ ಹೇಳ್ಬೋದು. ಚೆನ್ನಾಗಿರೋ ಸ್ಟಾಕ್ OS ಅಂತ ಕೂಡ ಕರಿಬಹುದು. ಅದು ಕೂಡ ನಮಗೆ ಮೋಟರ್ದಲ್ಲಿ ಬಿಟ್ರೆ ಮತ್ತೆ ಯಾವುದೇ ರೀತಿ ಫೋನ್ಗಳಲ್ಲಿ ಕೂಡ ಮತ್ತೆ ಯಾವುದೇ ರೀತಿಯ ಫೋನ್ಗಳಲ್ಲಿ ಸಿಗಲ್ಲ. ಬಟ್ ಮೋಟರೋಲಾದಲ್ಲಿ ಈ ಒಂದು ಕೆಲಸನ ಸಖತ್ತಾಗಿ ಮಾಡುತ್ತೆ. ಮತ್ತೆ ಅದೇ ಕೂಡ ನಾವು ಮರೆಯಬಾರ್ದು. 2 ವರ್ಷಗಳ ಕಾಲ OS ಅಪ್ಡೇಟ್ ಮತ್ತೆ
3 ವರ್ಷಗಳ ಕಾಲ ಸೆಕ್ಯೂರಿಟಿ ಪ್ಯಾಚಪ್ ಸಿಗುತ್ತೆ. ಆರಾಮಾಗಿ ಈ ಒಂದು ಫೋನ್ಗಳು ಕೂಡ ನೀವು ಆರಾಮಾಗಿ 2-3 ವರ್ಷ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಅದೇ ಯಾವುದೇ ರೀತಿ ಇಶ್ಯೂಸ್ ಇರಲ್ಲ, ಅಪ್ಡೇಟ್ಗಳು ಇರಲ್ಲ. ಆರಾಮಾಗಿ ಆಲ್ರೆಡಿ ಅಪ್ಡೇಟ್ನ ಕೊಟ್ಟಿರ್ತಾರೆ. ನಿಮ್ಗೆ ಯಾವುದೇ ರೀತಿ ಟೈಮ್ ಟು ಟೈಮ್ ಅಪ್ಡೇಟ್ ಅಂತ ನಿಮ್ಗೆ ಇರಲ್ಲ. ನಿಮ್ಗೆ 2 ವರ್ಷಗಳ ಕಾಲ ಕೊಡ್ತಿರೋದ್ರಿಂದ ಸಖತ್ತಾಗಿ ನೀವು 2 ವರ್ಷಗಳ ಕಾಲ ನಿಮ್ಗೆ ಯಾವುದೇ ರೀತಿ ಇಶ್ಯೂಸ್ ಇರಲ್ಲ. OS ಅಪ್ಡೇಟ್ ಆಯಿತು, ಆಲ್ಮೋಸ್ಟ್ ಅಡ್ವಾನ್ಸ್ ಅಪ್ಡೇಟ್ನ ಇರೋದ್ರಿಂದ ಕ್ಲೀನ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಫೋನ್ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದೀವಿ. ಸೊ ಅಷ್ಟಲ್ಲದೆ ಈ ಒಂದು ಫೋನ್ ಅಲ್ಲಿ ನಮಗೆ ಬ್ಯಾಟ್ರಿ ಸಹ ನೋಡ್ಕೊಂಡಾಗ 5000 mAh ಬ್ಯಾಟ್ರಿ ನೋಡ್ತಾ ಇದೀವಿ. ಮತ್ತೆ 68 ವ್ಯಾಟ್ ನ ಪವರ್ ಅಡಾಪ್ಟರ್ ಸಹ ನಮ್ಗೆ ಈ ಫೋನ್ ಅಲ್ಲಿ ಕಾಣಬಹುದು. ಇನ್ನ ಈ ಫೋನ್ ಒಳಗೆ ನಾವು 15 ವ್ಯಾಟ್ ನ ಸಹ ಈ ಪವರ್ ನಮಗೆ ಚಾರ್ಜ್ ಸಹ ಆಗುತ್ತೆ ಅಂತ ಹೇಳ್ಬೋದು. 15 ವ್ಯಾಟ್ ಕೂಡ ಸಪೋರ್ಟ್ ಮಾಡುತ್ತೆ, ಅದು ವೈರ್ಲೆಸ್ ಮೂಲಕ. ಸೊ ಈ ಒಂದು ಫೋನ್ನ ನೀವು ಕೊಳ್ಳಬಹುದಾ ಅಂತ ನನ್ನ ಕೇಳೋದಾದ್ರೆ, ಈ ಒಂದು ಫೋನಲ್ಲಿ ಯಾವುದೇ ರೀತಿ ಕಡಿಮೆ ಇಲ್ಲ. ಯಾಕಂತಂದ್ರೆ ಈ ಪ್ರೈಸ್ ಪ್ಲಸ್ ಪಾಯಿಂಟ್ ಅಲ್ಲಿ ಯಾವುದೇ ರೀತಿ ಫೋನ್ಸ್ ಕೂಡ ಈ ಒಂದು ಬಜೆಟ್ ಒಳಗಡೆ ಈ ತರ ಪ್ರೊಸೆಸರ್ ಫೋನ್ ಮತ್ತೆ ಬೆಂಕಿ ಅಂತಾನೆ ಹೇಳ್ಬೋದು. ಈ ಸ್ಕೋರ್ ಆಗಿತ್ತು, ಮತ್ತೆ ಈ ಪರ್ಫಾರ್ಮೆನ್ಸ್ ಆಗಿತ್ತು. 7 Gen 1 ಪ್ರೊಸೆಸರ್ ನೋಡ್ತಾ ಇದ್ವಿ. ಇನ್ನು ಈ ಸ್ಟೋರೇಜ್ ಸ್ವಲ್ಪ ಅಪ್ಗ್ರೇಡ್ ಆಗಬೇಕಾಯ್ತು. UPS 2.2 ಬದಲಿ 3.0 ಕೊಟ್ಟಿದ್ರು ಕೂಡ ಇನ್ನು ಪವರ್ಫುಲ್ ಆಗಿರ್ತಾ ಇತ್ತು. ಇನ್ನು ಈ ಪ್ರೈಸ್ ನೋಡ್ಕೊಂಡಾಗ 25,000 26,000ಕ್ಕೆ ನಿಮಗೆ ಒಂದು ಎಫೆಕ್ಟಿವ್ ಪ್ರೈಸ್ನಲ್ಲಿ ನೀವು ಆಫರ್ ಇನ್ಕ್ಲೂಡ್ ಎಲ್ಲ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಪ್ರೈಸ್ ಆಲ್ಮೋಸ್ಟ್ ಆಲ್ ನೀವು ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಒಂದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು, ಮತ್ತೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಅಂತೂ ಕೂಡ ಕರಿಬೋದು. ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ನೀವೇನಾದ್ರು ಪರ್ಚೇಸ್ ಮಾಡಬೇಕು, ನಾವು ಒಂದು ಬೆಸ್ಟ್ ಬ್ಲಾಗರ್ ಇದ್ದೀವಿ, ಕ್ರಿಯೇಟರ್ ಇದ್ದೀವಿ ಅಂದರೆ ಇವ್ರಿಗೆಲ್ಲ ಈ ಒಂದು ಫೋನ್ ಒನ್ ಆಫ್ ದ ಬೆಸ್ಟ್ ಫೋನ್ ಆಗುತ್ತೆ. ನೀವು ಬೇಕಿತ್ತು ಅಂತ ಚೂಸ್ ಮಾಡ್ಕೋಬೋದು. ನೋಡಿ, ಇದನ್ನ ಬಿಟ್ಟರೆ ಮಾರ್ಕೆಟಲ್ಲಿ ಇನ್ನೂ 30,000 40,000 ಹೋದಂಗೆ ಇನ್ನೂ ಕೂಡ ಒಳ್ಳೊಳ್ಳೆ ಫೋನ್ ಸಿಗುತ್ತೆ. ಬಟ್ ಈ ಪ್ರೈಸಲ್ಲಿ ಈ ಫೋನ್ ಬೆಸ್ಟ್ ಇದೆ ಅಂತ ಹೇಳ್ಬೋದು. ಇವಾಗ ನೋಡಿ, ಈ ಫೋನ್ ನೀವು ಏನಾದರೂ ಪರ್ಚೇಸ್ ಮಾಡ್ಕೋಬೇಕಿತ್ತು ಅನ್ನೋಗಿತ್ತು ಆರಾಮಾಗಿ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಬಟ್ ಸರ್ವಿಸ್ ಸೆಂಟರ್ ಪ್ರಾಬ್ಲಮ್ಸ್ ಇದೆ, ಅದು ಇದು ಅನ್ನೋಗಿತ್ತು ಅಂದರೆ ನಾನು ಫೋರ್ಸ್ ಇಲ್ಲ. ಬಟ್ ನಿಮ್ಗೆ ಏನಾದರೂ ಫೋನ್ ಬೇಕಿತ್ತು, ನಾನು ಬೆಂಗಳೂರು ನಿಯರೆಸ್ಟ್ ಇದ್ದೀನಿ, ಸರ್ವಿಸ್ ಸೆಂಟರ್ ಎಲ್ಲ ನಿಯರೆಸ್ಟ್ ಇದೆ ಅಂತಂದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಓಕೆನಾ? ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ. ಸೊ ನೀವು ಮಾಡ್ತಕ್ಕಂಥ ಒಂದು ಲೈಕು ಕಮೆಂಟು ನಾವು ಸಖತ್ ಮೋಟಿವೇಟ್ ಆಗ್ತೀವಿ. ಇನ್ನೂ ಹೆಚ್ಚು ವಿಡಿಯೋಸ್ನ ಮಾಡೋದಕ್ಕೂ ಕೂಡ ನಮಗೆ ಸಖತ್ ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇರೋದು, ಯಾವುದೇ ವಿಡಿಯೋಕ್ಕಾದರೂ ಕೂಡ ನಾವು ಅದನ್ನೇ ಹೇಳೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ರೀತಿ ನೀವು ಕಮೆಂಟ್ ಮಾಡಿ ಲೈಕ್ ಮಾಡ್ತಾ ಇದ್ದೀರಾ ಅಂತಂದರೆ ನಮಗೆ ಸಖತ್ ಮೋಟಿವೇಟ್ ಆಗ್ತಿರ್ತೀವಿ. ಇನ್ನಷ್ಟು ಒಳ್ಳೆ ಅಪ್ಕಮಿಂಗ್ ಮೊಬೈಲ್ಸ್ಗಳ ಬಗ್ಗೆ ಕೂಡ ಆಯಿತು ಡೆಡಿಕೇಟೆಡ್ ಆಗಿ ನಾವು ವಿಡಿಯೋಸ್ಗಳು ನಾವು ತರ್ತಾ ಇರ್ತೀವಿ. ಸೊ ಈ ರೀತಿ ನೀವು ಲೈಕು ಕಮೆಂಟ್ಲಿಂದ ನಾವು ಸಖತ್ ಮೋಟಿವೇಟ್ ಆಗ್ತೀವಿ ಅನ್ನೋದನ್ನು ಕೂಡ ಮರಿಬೇಡಿ. ಸೊ ಓಕೆನಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಒನ್. ನಮಸ್ಕಾರ.